ಜೆಂಡರ್ ಅಲ್ಲಿ ನನ್ಗೇನೆ ಒಂದು ಕ್ಲಾರಿಫಿಕೇಶನ್ ಇರ್ಲಿಲ್ಲ. ಚೇಂಜಸ್ ಆಗ್ತಾ ಗೊತ್ತಾಯ್ತು. ಒಂದ್ ಹುಡುಗನ ಲೈಕ್ ತುಂಬಾ ಡೀಪ್ ಆಗಿ ನಾನು ಲವ್ ಮಾಡ್ತಾ ಇದ್ದೆ. ಎಲ್ರು ಮನೇಲಿ ಗರಂ. ಅವಾಗ ನಾನು ಕ್ರಾಸ್ ಡ್ರೆಸ್ಸಿಂಗ್ ಮಾಡ್ಕೊಂತಾ ಇದ್ದೆ. ಅಯ್ಯೋ ಚೇಂಜ್ ಆಗಿರೋದು ನಾನ್ ಗುರು, ನೀನೇ ಅಷ್ಟೊಂದೆಲ್ಲ ಪಬ್ಲಿಸಿಟಿ ಮಾಡ್ತಾ ಇದೀಯಾ. ತಿನ್ನಕ್ಕೂ ಇರ್ಲಿಲ್ಲ ನನ್ಗೆ. ಅಮ್ಮ ಒಂದೇ ಒಂದ್ ಮಾತು ಹೇಳ್ಬಿಟ್ರು, ನಿನಗೂ ನನಗೂ ಸಂಬಂಧ ಇಲ್ಲ, ಇನ್ನು ಮುಂದೆ ನಮ್ಗೆ ಕಾಲ್ ಮಾಡಬೇಡ. ಅದೇ ಸಂಬಂಧಕ್ಕೆ ಬೆಲೆನೇ ಇಲ್ವಾ? ಎಸ್ ಹಾಯ್ ಹಲೋ ನಮಸ್ಕಾರ, ಫ್ರೀಡಮ್ ವೀಕ್ಷಕರಿಗೆ ಸ್ವಾಗತ. ನಾನ್ ಪೂಜಾ ಗುರಪ್ಪ. ಇವತ್ತು ನನ್ನ ಜೊತೆ ಒಂದು ವಿಶೇಷ ವ್ಯಕ್ತಿ ಅಂತಾನೆ ಹೇಳ್ಬೋದು. ಒಂದು ಹುಡುಗಿ ನೋಡಿದ್ರೆ ನಾರ್ಮಲ್ ಆಗಿ ನಾವು ಸುಮ್ನೆ ಆಗ್ತೀವಿ ಕ್ಯಾಶುವಲ್ ಆಗಿ, ಆದ್ರೆ ಟ್ರಾನ್ಸ್ಜೆಂಡರ್ಸ್ ಗಳನ್ನೆಲ್ಲ ನೋಡಿದ್ರೆ ಅಯ್ಯೋ ಏನಾದ್ರು ಮಾಡ್ಬೋದ ಅವರು, ಯಾಕೆ ಹಿಂಗಿದ್ದಾರೆ ಅಂದ್ರೆ ಸಾಕಷ್ಟು ಆಲೋಚನೆಗಳು ಬರುತ್ತೆ ನಮ್ಮ ತಲೆಯಲ್ಲಿ. ಸೊ ಅದ್ರ ಬಗ್ಗೆ ನಮ್ಗೆ ಕೆಲವರಿಗೆ ಆಸಕ್ತಿ ಇರುತ್ತೆ, ಅದ್ರ ಬಗ್ಗೆ ತಿಳ್ಕೊಬೇಕು, ಯಾಕೆ ಅವ್ರ ಆತರ ಆಗ್ತಾರೆ, ಯಾವಾಗ ಸ್ಟಾರ್ಟ್ ಆಗ್ತಾರೆ, ಏನ್ ಇವರಿಗೆ ಪ್ರಾಬ್ಲಮ್ ಅಂತ ನಮಗೆ ಸಾಕಷ್ಟು ಆಲೋಚನೆಗಳು ಹೆಚ್ಚಾಗಿ ಬರುತ್ತೆ. ಸೊ ಇದ್ರ ಬಗ್ಗೆ ನಾನು ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಇವರು ನಮ್ ಜೊತೆ ಅವರೇ ಟ್ರಾನ್ಸ್ಜೆಂಡರ್ ಆದ ಜಾನು ಅವರಿದ್ದಾರೆ. ಸೊ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಜಾನು ಜೊತೆ ಇನ್ನೊಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಅವ್ರನ್ನ ನೋಡಿದ್ರೆ ನೀವು ಇನ್ನೂ ಜಾಸ್ತಿ ನಗ್ತೀರಾ ಅನ್ಸುತ್ತೆ. ನಾನು ಅವ್ರ ಹೆಸರು ಹೇಳಿದ್ರೆ ನೀವು ನಗಕ್ ಸ್ಟಾರ್ಟ್ ಮಾಡ್ತೀರಾ. ಫಸ್ಟ್ ಜಾನು ಅವ್ರನ್ನ ವೆಲ್ಕಮ್ ಮಾಡೋಣ. ಎಸ್ ಜಾನು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮ ಪಕ್ಕದಲ್ಲಿರೋರ್ನ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ಬೇಕಲ್ಲ, ನೀವೇ ಮಾತಾಡ್ಬೇಕು ಇವಳಿಗೆ. ಎಸ್, ಹೆಸರು ಅವಂತಿಕಾ. ವೆಲ್ಕಮ್. ಹೆಲೋ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀ ಹೇಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ. ಎಲ್ಲ ಜಾಲಿ ಜಾಲಿ, ಎಲ್ಲ ಜಾಲಿ ಜಾಲಿ. ಅವಂತಿಕಾ, ಏನ್ ತಿಂದೆ? ನಾಷ್ಟ. ಏನ್ ನಾಷ್ಟ? ಇಡ್ಲಿ. ಇಡ್ಲಿ? ಎಸ್, ಇಡ್ಲಿ. ಎಷ್ಟ್ ಇಡ್ಲಿ ತಿಂದೆ? 10 ಇಡ್ಲಿನ ನಿನ್ಗೆ ಜಾನುವಾರು ತಿನ್ನಿಸ್ಬೇಕಾ, ನೀನೇ ತಿಂತೀಯಾ? ನಾನ್ ತಿಂತೀನಿ, ಕೈ ಇದೆ. ಓ, ನಿನಗೆ ಕೈ ಇದೆಯಾ? ಮತ್ತೆ ಯಾಕೆ ನಿಮ್ಗೊಂದ್ ಚೇರ್ ಹಾಕೊಟ್ಬಿಡ್ಲಾ? ಚೇರ್. ಕುಳ್ಳಗಿದ್ದೀನಿ. ಕುಳ್ಳ ಇದ್ಯಾ? ಶಾರ್ಟ್. ಎಸ್ ಜಾನುವಾರೇ. ಗಟ್ಟರ್ ಕ್ಲೈ. ಹೆಂಗೆ ನಾವು ಅವಂತಿಕಾ, ಏನು ಪಿಂಕ್ ಡ್ರೆಸ್ ಅಲ್ಲಿ ಬಂದಿದ್ಯಾ ಇವತ್ತು? ಐ ಲೈಕ್ ಪಿಂಕ್. ಯು ಲೈಕ್ ಪಿಂಕಾ? ನನ್ಗ ಹೇರ್ ಬ್ಯಾಂಡ್ ಕೊಡ್ತೀಯಾ? ಅಲ್ಲಿ ನೀನ್ ಹಾಕೊಂಡಿದ್ಯಲ್ಲ, ನಿನ್ ಇಷ್ಟ ಪಿಂಕ್ ಅಂದ್ರೆ. ಆಕ್ಚುಲಿ ನನ್ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ. ಕಾಸ್ಟ್ಲಿ ಹೇರ್ ಬ್ಯಾಂಡ್. ಕಾಸ್ಟ್ಲಿ? ಎಷ್ಟು ಕಾಸ್ಟ್ಲಿ ಅದು? 2 lakh. ಇಟ್ಸ್ ಓಕೆ, ಪರವಾಗಿಲ್ಲ, ಕೊಡು. ಗಿವ್ 2 lakh. ಗಿವ್ ಮೀ 2 lakh. ಎಸ್ ಅವಂತಿಕಾ, ನಿಮ್ಮ ಜಾನು ಹತ್ರ ಮಾತಾಡೋಣ, ಆಮೇಲೆ ನಿಮ್ ಜೊತೆನೂ ಮಾತಾಡ್ತೀನಿ. ಓಕೆ. ಜಾನು ಅವರೇ, ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ನಿಮ್ಮ ಕೆಲಸಗಳೆಲ್ಲ? ನಾನ್ ಚೆನ್ನಾಗಿದ್ದೀನಿ, ಕೆಲಸಗಳೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಡೆದಿಲ್ಲ ಅಂದ್ರೂ ನಡೆಸ್ತೀನಿ ಅನ್ನೋಕತ್ತ ಕಾನ್ಫಿಡೆಂಟ್ ಇದೆ. ಓಕೆ. ನೀವು ಇವ್ರನ್ನ ಅವಂತಿಕಾ ಅವ್ರನ್ನ ಎಷ್ಟು ತಿಂಗಳಿಂದ ಇಟ್ಕೊಂಡಿದ್ದೀರಾ ಅಂತ ನಿಮ್ ಜೊತೆ? ಇವಾಗ ರೀಸೆಂಟ್ ಆಗಿ ಅವಂತಿಕಾನ ನಾನು ಇಟ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆಗೆ ನನ್ ಮಂಕಿ ಇತ್ತು, ನಂದು ಅಂತ. ಓಕೆ. ಅದನ್ನ ನಾನು ತುಂಬಾ ಶೋಸ್ ಕೊಟ್ಟಿದ್ದೀನಿ. ನನ್ ಅವಂತಿಕಾ ಜೊತೆ ಒಂದು 4-5 ಶೋಸ್ ಕೊಟ್ಟಿದ್ದೀನಿ. ರೀಸೆಂಟ್ ಒಂದು 5 month ಆಯ್ತು ಅಷ್ಟೇ ಬಂದು. ಅದನ್ನ ಮಂಕಿ ತೆಗ್ದಿಟ್ಟು ಯಾಕೆ ಅವಂತಿಕಾನ ಇಟ್ಕೊಂಡಿದ್ದೀರಾ ಅಂತ? ಮಂಕಿ ಲೈಕ್ ಅದು ಲೈಕ್ ನಾನು ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ. ಅವಂತಿಕಾ ಅಂತಿಲ್ಲ ಅಂದ್ರೆ ಇದು ಪ್ರೊಫೆಷನಲ್ ತರ, ಇದು ಎಲ್ಲಾನು ಮಾಡುತ್ತೆ. ಮಂಕಿ ಎಲ್ಲಾನು ಕತ್ತಲ್ ನೇತಾಡ್ಕೊಂಡ್ಬಿಟ್ಟು ಜಸ್ಟ್ ಮಾತಾಡುತ್ತೆ ಅಲ್ವಾ, ಇದೆಲ್ಲ ಹ್ಯಾಂಡ್ ಮೂವ್ಮೆಂಟ್ ಎಲ್ಲಾನು ಮಾಡುತ್ತೆ. ಲೈಕ್ ಕ್ಯೂಟಿ ತರ ಕಾಣಿಸ್ತಾಳೆ. ಅವಂತಿಕಾ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನ್ ಕ್ಯೂಟ್ ಆಗಿ ಕಾಣಿಸ್ತಾ ಇಲ್ವಾ? ನನ್ಗೂ ಹೇಳು, ನಾನು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀನಲ್ವಾ? Yes, you are so cute. Thank you. Thank you so much. ಅಯ್ಯೋ ನಗ್ತಾರೆ. ಎಸ್ ಜಾನು ಅವರೇ, ಈಗ ಟ್ರಾನ್ಸ್ಜೆಂಡರ್ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ನೋಡ್ದಂಗೆ ಅವ್ರನ್ನ ನೋಡಿದ್ರೆ ಭಯ ಆಗೋದು ಸಾಕಷ್ಟು ಜನಕ್ಕೆ ಇರುತ್ತೆ. ಮತ್ತೆ ಅವ್ರು ನೋಡಿದ್ರೆ ಏನಾದ್ರು ಮಾಡ್ಬಿಡ್ತಾರ ನಮ್ಗೆ, ಆತರ ಸಾಕಷ್ಟು ಜನಕ್ಕೆ ಗೊಂದಲ ಇರುತ್ತೆ. ಸೊ ಅವರು ಆತರ ಗೊಂದಲ ಪಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವಂತ? ಆ ತರ ಗೊಂದಲ ಹೇಳಕಂದ್ರೆ ನಮ್ಮ ಮನೇಲಿ ಏನ್ ಗೊತ್ತಾ, ಒಂದು ಹೇಳ್ಕೊಟ್ಬಿಟ್ಟಿರ್ತಾರೆ ನಮ್ಗೆ. ಲೈಕ್ ಅವ್ರ ಮಾಟ ಮಂತ್ರ ಮಾಡಿಸ್ಬಿಡ್ತಾರೆ. ಅವ್ರು ಸರಿಗಿಲ್ಲ, ಅವ್ರು ಏನೇನೋ ಮಾಡ್ಬಿಡ್ತಾರೆ ಅಂತ ಬಿಟ್ಟು, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಮ್ಮನೂ ನಮ್ಗೆ ಅದೇ ಹೇಳ್ಕೊಂಡ್ ಬಂದಿರೋದು. ನಾವ್ ಯಾರ ಹತ್ರ ಆದ್ರೂ ಮಾತಾಡಿದ್ರು ಹೋಗ್ಬಾರ್ದು ಅಂತವ್ರ ಹತ್ರ, ಹೊಡಿತೀನಿ ನೋಡು, ಬರೆಯಾಕ್ತೀನಿ ನೋಡು, ಅಪ್ಪಗೆ ಹೇಳ್ತೀನಿ ನೋಡು, ಎಲ್ಲಾದ್ರೂ ಬಿಟ್ಟು ಬರ್ತೀನಿ ನೋಡು ಅಂತವ್ರ ಹತ್ರ ಹೋದ್ರೆ ಮಾತಾಡಿದ್ರೆ ಅಂತ ಬಿಟ್ಟಿಲ್ಲ. ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಏನ್ ಗೊತ್ತಾ, ನಾವು ಚೈಲ್ಡ್ಹುಡ್ ಅಲ್ಲಿ ನಿಮ್ಮ ಮನೇಲೂ ಹೇಳಿರ್ಬೋದು, ಅಂತವ್ರ ಹತ್ರ ಸೇರ್ಬಾರ್ದು, ಮಾತಾಡಬಾರ್ದು. ಅದ್ ನಮ್ಮ ಮೈಂಡ್ ಸೆಟ್ ಅಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಇವ್ರೇನೋ ಮಾಡ್ತಾರೇನೋ, ಇವ್ರ ಹತ್ರ ಹೋಯ್ತು ಅಂದ್ರೆ ನಮ್ಗೇನೋ ಆಗ್ಬಿಡುತ್ತೆ ಏನೋ ಅನ್ನೋದು ಒಂದು ಇದ್ರಲಿಂದ, ಭಯದಿಂದ ನಾವು ಅವ್ರನ್ನ ನೋಡಿದ್ರೇನೆ ಸಾಕು ತುಂಬಾ ದೂರ ಓಡೋಗ್ಬಿಡ್ತೀವಿ. ಸುಮಾರು ಟೈಮಲ್ಲಿ ನೀವು ನೋಡಿರ್ತೀರಾ ಅನ್ಸುತ್ತೆ, ಲೈಕ್ ಎಲ್ಲಾದ್ರೂ ರೋಡಲ್ಲಿ ಇದ್ದಾಗ ಅಯ್ಯೋ ಭಯ ಪಟ್ಕೊಳ್ಳೋದು, ಅವ್ರು ಅಲ್ಲಿ ಬಂತು ಅಂತ ಹೇಳಿದ್ರೆ ಅಯ್ಯೋ ಅಲ್ಲಿ ಬರ್ತಾರೆ ಅಂತಬಿಟ್ಟು ಹಿಂಗ್ ತಿರ್ಸ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ. ಅದು ನಮ್ಮಲ್ಲಿ ಲೈಕ್ ಒಂದು ಭಯ ಅನ್ನೋದು ನಮ್ಮಲ್ಲಿ ನಮ್ಮ ಮನೆಯವರೇ ಮೂಡಿಸ್ಬಿಟ್ಟಿರ್ತಾರೆ.
ಹೌದಲ್ವಾ? ಅದಕ್ಕೆ ಕಾರಣದಿಂದ ಇವಾಗ ಸಾಕಷ್ಟು ಜನ ಭಯ ಪಡ್ತಾರೆ, ಕೆಲವೊಬ್ರು ಜನ ಭಯ ಪಡಲ್ಲ, ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಇವಾಗೆಲ್ಲಾನು ಇತ್ತೀಚೆಗೆ ಬದಲಾವಣೆ ಕಾಣಿಸ್ತಾ ಇದೆ. ಓ ಇವರು ನಮ್ಮ ಥರ ಮನುಷ್ಯರು, ನಾವು ಇವ್ರ ಜೊತೆ ಎಲ್ಲ ಮಾತಾಡಬೇಕು, ಮಿಂಗಲ್ ಆಗಬೇಕು ಅಂತ. ಇನ್ನು ಕೆಲವೊಬ್ಬರ ಹತ್ರ ಲೈಕ್ ಹೇಳೋಕ್ಕಾಗಲ್ಲ, ಅವ್ರು ಇರೋದೇ ಹಾಗೆ ಅಂತೇಳ್ಬಿಟ್ಟು ಲೈಕ್ ನಮ್ಮನ್ನು ನೋಡಿದ್ರೆ ಏನೋ ಒಂದು ಬಿಡುವವರೇನೋ. ಜಾನ್ ಅವ್ರೆ, ಈಗ ಮನೇಲಿ ಹೇಳ್ಕೊಟ್ಟಿರ್ತಾರೆ ಆಲ್ರೆಡಿ, ಏನಂತ ಹೇಳಿದ್ರೆ ಅವ್ರು ನೋಡ್ಬಾರ್ದು, ಮಾತಾಡಿಸ್ಬಾರ್ದು ಅಂತ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಒಂದು ಆ ಭಯ ಹುಟ್ಟಿಸಿರ್ತಾರೆ. ಸೊ ನಿಮ್ಮಲ್ಲಿ ಆ ಚೇಂಜಸ್ ಬಂತಾದ್ಮೇಲೆ ನಿಮ್ಗೆ ಏನಂತ ಫೀಲ್ ಆಯ್ತು, ಹೇಗ್ ಫೀಲ್ ಆಯ್ತು? ನಾನೇ ಭಯ ಪಡ್ತಾ ಇದ್ದೆ ಅವ್ರು ನೋಡಿದ ತಕ್ಷಣನೇ. ನಾನು 5th 6th ಅಲ್ಲಿ ಇದ್ದಾಗ ನಾನು ಲೈಕ್ ಅವಾಗ ಟ್ರೈನಲ್ಲಿ ಅಲ್ಲೇ ಏನಾದ್ರು ಹೋಯ್ತು ಅಂತೆಲ್ಲ ಅಂದ್ರೆ ಆ ಚಪ್ಪಾಳೆ ಸೌಂಡ್ಗೆ ಅಯ್ಯೋ ನಮ್ಮನ್ನ ಎತ್ಕೊಂಡ್ ಹೋಗ್ಬಿಡ್ತಾರೇನೋ, ಏನೋ ಆಗ್ಬಿಡುತ್ತೇನೋ ಏನೋ ಅಂತೇಳ್ಬಿಟ್ಟು ಭಯ ಪಡ್ತಾ ಇದ್ದೆ. ಯಾಕಂತ ಹೇಳಿದ ಅಂದ್ರೆ ನನ್ನ ಜೆಂಡರಲ್ಲಿ ನನ್ಗೇನೆ ಒಂದು ಕ್ಲಾರಿಫಿಕೇಶನ್ ಇರ್ಲಿಲ್ಲ, ನಾನು ಏನು ಅನ್ನೋದು. ಲೈಕ್ ನಾನು ಹುಡುಗನ ಇಲ್ವಾ ಗೇನಾ ಏನು ಅನ್ನೋದೇ ನನ್ಗೆ ಗೊತ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಸ್ಮಾಲ್ ಏಜ್ ಹೌದಲ್ಲ. ಆಮೇಲೆ ನನ್ನ ಚೇಂಜಸ್ ಆಗ್ತಾ 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 ಗೊತ್ತಾಯ್ತು, ಓ ಓಕೆ ನನ್ನ ಜೆಂಡರ್ ಇದು. ಆಮೇಲೆ ಅವ್ರ ಜೊತೆ ನಾನು ಬೆರ್ತು ಅವ್ರ ಫೀಲಿಂಗ್ಸ್ಗೆಲ್ಲನೂ ಅವ್ರನ್ನ ನೋಡ್ಕೊಂಡು ಇದ್ದು ಲೈಕ್ ಅವ್ರನ್ನ ಹೊಂದ್ಕೊಂಡು ಹೋದ್ಮೇಲೆ ಗೊತ್ತಾಯ್ತು, ಓ ಓಕೆ ಇವರು ನಮ್ಮವರೇ, ನಾವು ಇವ್ರ ಜೊತೆ ಲೈಫ್ನ ಲೀಡ್ ಮಾಡಬಹುದು ಅಂತ ಬಿಟ್ಟು. ನಿಮ್ಗೆ ಯಾವ ಏಜ್ ಅಲ್ಲಿ ಗೊತ್ತಾಗಿದ್ದು ನಾನು ಇದೇ ತರ ಅಂತ? ನನಗೆ 6th 7th 6th 7th ಅಲ್ಲಿ ಸ್ವಲ್ಪ ನನಗೆ ಅನ್ನಿಸ್ತಾ ಇತ್ತು, ಓ ಓಕೆ ನನ್ಗೆಲ್ಲೋ ನನ್ನ ಇದರಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ, ನಾನೆಲ್ಲೋ ಚೇಂಜ್ ಆಗ್ತಾ ಇದ್ದೀನೇನೋ, ನನ್ನ ಫೀಲಿಂಗ್ಸ್ ಏನೋ ಬದಲಾವಣೆ ಆಗ್ತಾ ಇದೆ ಏನೋ ಅಂತ. ಆಮೇಲೆ ನನಗೆ 10th ಅನ್ನೋಷ್ಟರಲ್ಲೇ ಫುಲ್ ಡಿಟೇಲಾಗಿ ಗೊತ್ತಾಯಿತು, ಓ ಇದು ನಾನು ಅಂತ. ಸೊ ಆವಾಗ ನನಗೆ ಮಿಡ್ಲಲ್ಲಿ ಏನಾಗ್ತಾಯಿತ್ತು ಅಂತೆಲ್ಲ ಅಂದರೆ 8th 9th 10th ಅಲ್ಲಿ ಹುಡುಗಿರ ಹತ್ರ ನಾನು ಮಾತಾಡಬೇಕು ಅಂತಲೇ ನನಗೆ ಅನಿಸ್ತಾ ಇರಲಿಲ್ಲ. ಜಸ್ಟ್ ನಾನು ಹುಡುಗರು ನೋಡಿದ ತಕ್ಷಣ ಓ ಓಕೆ ಇವ್ರ ಹತ್ರ ಮಾತಾಡಬೇಕು, ಇವ್ರ ಹತ್ರ ಫ್ರೆಂಡ್ ಮಾಡ್ಕೋಬೇಕು ಅನ್ನೋಕ್ಕಂಥದ್ದು ನಾನು ತುಂಬ ಇತ್ತು. ಅಂದರೆ ಹೇಗೆ ನಿಮಗೆ ಗೊತ್ತಾಗ್ತದೆ 6th ಅಂತ ಹೇಳ್ಬೇಕಾದ್ರೆ ನಮ್ಗೆ ಆಗಲೇ ಅಷ್ಟೊಂದು ಬುದ್ಧಿ ಎಲ್ಲ ಬಂದಿರಲ್ಲ. ಸೊ ನಿಮ್ಗೆ ಅವಾಗ ಹೆಂಗ್ ಗೊತ್ತಾಗುತ್ತೆ ಅಂತ ಬಿಟ್ಟು ಹೇಳಿದ್ರೆ ಅಂದ್ರೆ ನಾನು ಜಾಸ್ತಿ ಲೈಕ್ ಹುಡುಗಿಯರ್ ಗೇಮ್ಸೇ ಆಡ್ತಾ ಇದ್ದೆ, ಹುಡುಗಿಯರ ಜೊತೆ ನಾನು ಜಾಸ್ತಿ ಮಿಂಗಲ್ ಆಗ್ತಾ ಇದೆ. ಹುಡುಗರು ಇವಾಗ ನೋಡಿ, ಇವಾಗ ಚಿಕ್ಕ ಮಕ್ಕಳೇ ಹುಡುಗರ ಗೇಮ್ ಎಲ್ಲಾನು ಜಾಸ್ತಿ ಆಡ್ತಾ ಇರ್ತಾರೆ ತಾನೆ, ಕ್ರಿಕೆಟ್ ಅಂತೆ ಅದು ಅಂತ ಇದನ್ನು ನಾನು ಯಾವುದು ನನ್ನ ಲೈಫಲ್ಲೇ ನಾನು ಆಡಿಲ್ಲ. ಹುಡುಗಿಯರ ಜೊತೆನೇ ನಾನು ಜಾಸ್ತಿ ಇದೆ, ಹುಡುಗಿಯರ ಜೊತೆ ಆಟ ಆಡೋದು, ಹುಡುಗಿಯರ ಜೊತೆ ಬೆಳೆಯೋದು, ಹುಡುಗಿರ ಥರ ಮಾತಾಡೋದು ಅಂತ ಆ ಥರ ಇದು ಮಾಡಿದಾಗ ನನ್ನನ್ನು ಲೈಕ್ ನನ್ನ ಫ್ರೆಂಡ್ಸ್ಗಳೆಲ್ಲ ಟೀಚ್ ಮಾಡ್ತಾಯಿದ್ರು, ಓ ನೋಡಿ ನೀನು ಆ ಥರ ಇದೆಯಾ, ಈ ಥರ ಇದೆಯಾ, ಹಂಗೆ ಹಿಂಗೆ ಅಂತ. ಬಟ್ ನನಗೆ ಅದು ಸಂಪೂರ್ಣವಾಗಿ ನನಗೆ ಗೊತ್ತಿರಲಿಲ್ಲ ಅದು ಏನು ಅನ್ನೋದು. ಓ ಆಮೇಲೆ ನನಗೆ ಗೊತ್ತಾಯಿತು, ಓ ಇದು ಈ ಥರ ಅಂತ ಬಿಟ್ಟು. ಈಗ ನಾವು ಒಂದು 10th ಸ್ಟ್ಯಾಂಡರ್ಡ್ ಬರೋ ತನಕನೂ ನಮಗೆ ಗೊತ್ತಿರಲ್ಲ ಏನು ಅಂತ, ನಾವು ಒಂದು ಸ್ಟಡಿ ಕಡೆ ಫುಲ್ಲು ಮಗ್ನರಾಗಿರ್ತೀವಿ. ನಿಮ್ಗೆ ಈ ವಿಷಯದ ಬಗ್ಗೆ ಯಾರು ಹೇಳ್ತಾ ಹೋದ್ರು? ನಾನು 8th 9th 10th ಅಲ್ಲಿ ಫುಲ್ಲು ಲವ್ ಅಲ್ಲಿ ಡೀಪ್ ಆಗಿ ಬಂದ್ಬಿಟ್ಟಿದ್ದೆ ಒಂದು ಹುಡುಗನ. ಲವ್ ಆಗ ಓಕೆ ಒಂದು ಹುಡುಗನ ಲೈಕ್ ತುಂಬಾ ಡೀಪ್ ಆಗಿ ನಾನು ಲವ್ ಮಾಡ್ತಾ ಇದ್ದೆ. ಲೈಕ್ ನನಗೆ ಗೊತ್ತಿರ್ಲಿಲ್ಲ ಲೈಕ್ ಏನು ಅನ್ನೋದು. ಅದು ಹೇಳ್ತಾರಲ್ಲ ಈ ಯೌವನದಲ್ಲಿ ಏನೋ ಒಂದು ಕ್ರಶು ಎಲ್ಲರಿಗೂ ಲೈಕ್ ಫಸ್ಟ್ ಲವ್ ಅನ್ನೋದು ಸ್ಕೂಲ್ ಲೈಫಲ್ಲೇ ಬಂದ್ಬಿಡುತ್ತೆ. ಅದು ನಮ್ಗೆ ಏನು ಅಂತಾನೆ ಗೊತ್ತಿರಲ್ಲ, ಆದ್ರೂ ಒಂದು ಲವ್ ಅನ್ನೋದು ಒಂದು ಸ್ಟಾರ್ಟ್ ಆಗ್ಬಿಡುತ್ತೆ. 8th 9th 10th ಅಲ್ಲಿ ಲೈಕ್ ಹಂಗೆ ನಮ್ದು ಕೀಪ್ಯಾಡ್ ಫೋನ್ ಇತ್ತು ಅವಾಗ ನನ್ನ ಹತ್ರ. ಕೀಪ್ಯಾಡ್ ಫೋನಿಂದ ಒಂದು ಹುಡುಗನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಲೈಕ್ ಐ ಫೀಲ್ ಲೈಕ್ ದಟ್ ನಾನು ಹುಡುಗಿ ಅಂತ ಬಿಟ್ಟು ಅವನ ಹತ್ರ ಮಾತಾಡೋದು ಎಲ್ಲ ಮಾಡೋದು ಅವನ್ಗೆ ಏನ್ ಗೊತ್ತಾ, ನಾನು ಹುಡುಗಿ ಅಂತ ತಿಳ್ಕೊಂಡ್ಬಿಟ್ಟೆ ಅವ್ನು ಮಾತಾಡ್ತಾ ಇದ್ದ. ನಾವು ಇಬ್ರು ಪರಸ್ಪರವಾಗಿ ಒಬ್ಬರೊಬ್ಬರು ಮುಖ ನೋಡಿಲ್ಲ. ಓಕೆ ನೀನ್ ಮೀಟ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂದ ತಕ್ಷಣ ನಾನು ಏನೋ ಒಂದ್ ಹೇಳ್ಬಿಟ್ಟು ಅಲ್ಲಿಂದ ಇದ್ ಮಾಡಿ ಪಾರಾಗ್ತಾ ಇದ್ವಿ. ಅವನ್ಗೆ ಲೈಕ್ ಸ್ವಲ್ಪ ಎಲ್ಲೋ ಡೌಟ್ ಬಂತು. ಅವನು ನಮ್ಮ ಅಣ್ಣನ ಫ್ರೆಂಡು, ನಮ್ಮ ಅಣ್ಣಂಗೆ ಹಾಕೊಟ್ಬಿಟ್ಟ. ಓಕೆ ನಿಮ್ ತಮ್ಮ ನನ್ಗೆ ಹಿಂಗ್ ಕಾಲ್ ಮಾಡ್ಬಿಟ್ಟು ಹಿಂಗ್ ಮಾಡ್ತಾವನೆ ಏನು ಎಂತ ಅಂತ ಬಿಟ್ಟು ಗೊತ್ತಾಗ್ತಾ ಇರ್ಲಿಲ್ಲ ಅವ್ರಿಗೆ. ಲೈಕ್ ನಾನು ತುಂಬಾ ಅಂದ್ರೆ ವಾಯ್ಸ್ ಚೇಂಜ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ದೆ ಅವಾಗ. ಓಕೆ ನಾವು ವಾಯ್ಸ್ ಚೇಂಜ್ ಮಾಡ್ಬಿಟ್ಟು ಮಾತಾಡಿದಾಗ ಅದ್ ಮಾಡಿದಾಗ ಗೊತ್ತಾಗಲ್ಲ, ಅಷ್ಟೊಂದೆಲ್ಲ ಗೊತ್ತಾಗ್ತಿರ್ಲಿಲ್ವಲ್ಲ. ಅವ್ನು ನನಗೆ ಕೊಟ್ಬಿಟ್ಟ ನಿಮ್ ತಮ್ಮ ನೋಡಿ ಹಿಂಗ್ ಲವ್ ಮಾಡ್ತಾ ಇದ್ದಾನೆ ಅಂತ ಬಿಟ್ಟು. ಅವಾಗ ಮನೇಲಿ ಎಲ್ರಿಗೂ ವಿಚಾರ ಆಗುತ್ತದೆ, ಎಲ್ರೂ ಮನೇಲಿ ಗರಂ. ಇವತ್ತು ಸಂಜೆ ಅವ್ನ ಮನೆಗೆ ಬರ್ತಾನೆ, ಅವ್ನ ಹತ್ರ ಕೂತ್ಕೊಂಡ್ಬಿಟ್ಟು ಮಾತಾಡ್ಬೇಕು. ಅದೇ ಮೂಮೆಂಟಲ್ಲಿ ನಂದು 10th ರಿಸಲ್ಟು. ಓಕೆನಾ, ಮನೆಗೆ ಹೋದ ಅಂತ ಹೇಳಿದ್ರೆ ಏನು ಮಾಡಬೇಕು ಏನಿಲ್ಲ, ಇಷ್ಟು ಟೆನ್ಷನ್ ಆಗ್ಬಿಟ್ಟು ಅಂತೆಲ್ಲ ಅಂದರೆ ಮನೇಲಿ ಏನು ಹೇಳ್ತಾರೆ ಅನ್ನೋದೇ ಗೊತ್ತಾಗಿಲ್ಲ. ಓಕೆನಾ, ಅದಾದ್ಮೇಲೆ ನಾನು ಆ ಮೂಮೆಂಟಲ್ಲಿ ಫೈನಲ್ ಕೊಡ್ಬಿಟ್ಟೆ.
ಸತ್ತೋಗ್ಬಿಡ್ಬೇಕು ಮನೇಲಿ, ಇಲ್ಲ ಅಂತ ಹೇಳಿದ್ರೆ ನಾನು ಬಿಡಲ್ಲ ಅಂತ. ಆ ಮೂಮೆಂಟಲ್ಲಿ ಮತ್ತೆ ಹಂಗೋ ಹಿಂಗೋ ಪಾರಾಗ್ಬಿಟ್ಟು ಮನೇಲಿ ಏನಾದರೂ ಮಾಡಿಬಿಟ್ಟು ಊರಲ್ಲಿಂದ ಮುಚ್ಚಿಡ್ಬೇಕಲ್ವಾ. ನಮ್ಮ ಚಿಕ್ಕ ಊರು, ನಮ್ದು ಹಳ್ಳಿ, ಅಲ್ಲಿ ಎಲ್ಲ 10th ರಿಸಲ್ಟ್ ಕಡಿಮೆ ಬಂದಿದೆ, ಅದಕ್ಕೆಲ್ಲ ಫೈನಲ್ ಕೊಡ್ತಿದ್ದೆ ನಾನೇ. ಎಲ್ಲ ಕೇಳಿದವ್ರಿಗೆಲ್ಲ 65 ಬಂದಿತ್ತು. 10th ರಿಸಲ್ಟ್ ಕಡಿಮೆ ಬಂದಿದೆ, ಲೈಕ್ ಎಣ್ಣೆ ಕುಡ್ದಿದ್ದಾನೆ ಅಂತ ಬಿಟ್ಟು ಹೇಳಿದಾಗ ಮನೇಲಿ ಕೂರಿಸ್ಬಿಟ್ಟು ಹೇಳಿದ್ರು, ಏನು ಹಿಂಗೆಲ್ಲ ಮಾಡ್ತಾ ಇದೀಯಾ ನೀನು, ನಮ್ದು ಮಾನ ಮರ್ಯಾದೆ ತೆಗಿಬೇಕು ಅಂತ ಬಿಟ್ಟು ಇದು ಮಾಡಿದ್ಯಾ, ಆ ಥರ ನೀನು ಈ ಥರ ಅದು ಇದು ಅಂತ ಬಿಟ್ಟು ತುಂಬ ಬೈದ್ರು. ಲೈಕ್ ನಾನು ಮುಸ್ಲಿಂ ಫ್ಯಾಮಿಲಿಯಿಂದ ಬಿಲಾಂಗ್ ಆಗ್ತೇನೆ, ಅದರಲ್ಲೆಲ್ಲ ಎಕ್ಸೆಪ್ಟೇ ಮಾಡಲ್ಲ ನಮ್ಮನ್ನ. ಓಕೆನಾ, ಹಂಗೆ ನೀನು ಆ ಥರ ಈ ಥರ ಅದು ಇದು ಎಲ್ಲನೂ ಇದು ಮಾಡಿದ್ರು. ಸೊ ನಮ್ಮ ಕಡೆಯಲ್ಲಿ ಲೈಕ್ ನಾನು ಸ್ವಲ್ಪ ಮೇಕಪ್ ಮಾಡ್ಕೊಂಡು ರೆಡಿ ಆದಾಗ ಇದು ಮಾಡಿದಾಗ ಅವ್ರ ಮೈಂಡಲ್ಲಿ ಒಂದು ಥಿಂಕ್ ಏನು ಬರ್ತಾಯಿತ್ತು ಅಂತಿಲ್ಲ ಅಂದರೆ, ಯಾವುದೋ ಒಂದು ದೆವ್ವ ಮೆಟ್ಕೊಂಡ್ಬಿಟ್ಟಿದೆ ಅವನಿಗೆ, ಇಲ್ಲ ಅಂದರೆ ಇವನು ಈ ಥರ ಆಡಲ್ಲ. ಎಲ್ಲ ದರ್ಗಾ ಅದು ದುರ್ಗಾ ಎಲ್ಲ ಕಡೆ ಸುತ್ತಾಡ್ಸಿದ್ರು, ಹಾಸ್ಪಿಟ್ಲ್ ಅಂತೆ ಇದಂತೆ. ಜಾಸ್ತಿ ನಾನು ಕಳೆದಿರೋದೇ ದೇವಸ್ಥಾನಗಳೆಲ್ಲ. ಅಯ್ಯೋ ನಿಮ್ಮ ಮಗನ್ಗೇನೋ ಆಗ್ಬಿಟ್ಟಿದೆ, ಅವ್ರಿಗೆ ಗೊತ್ತು ತಾನೆ, ಅವ್ರಿಗೂ ಬೇಕಾಗಿರೋದು ಅದೇ, ನಿಮ್ಮ ಮಗನ್ಗೇನೋ ಆಗ್ಬಿಟ್ಟಿದೆ, ಲೈಕ್ 1 ತಿಂಗಳ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡಿ, ಕರೆಕ್ಟ್ ಮಾಡ್ತೀವಿ, 15 ದಿನ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡಿ, ಲೈಕ್ ಆ ಕೆರೆಯಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿಸಿ, ಆ ಕೆರೆಯಲ್ಲಿ ಕೂಡಿಸ್ಬಿಟ್ಟು 100 ನಿಂಬೆಹಣ್ಣು ಕೊಯ್ರಿ, ಅದು ಮಾಡಿ ಇದು ಮಾಡಿ ಎಲ್ಲಾನು ಮಾಡಿಸಿದ್ರು. ನನಗೆ ಹಿಂಗೆ ಅನಿಸ್ಬಿಟ್ಟಿತ್ತು ಅಂತೆಲ್ಲ ಅಂದರೆ ಹಿಂಸೆ ಥರ ಆಗ್ಬಿಟ್ಟಿತ್ತು. ಎಲ್ಗಾದ್ರೂ ನಾನು ಕರ್ಕೊಂಡು ಹೋಗ್ತಾರೆ ಅನ್ನೋದಂದ್ರೆ ನನಗೆ ಎಷ್ಟು ಕೋಪ ಬರ್ತಿತ್ತು ಅಂತಂದ್ರೆ, ಏನಾದ್ರು ತೊಗೊಂಡ್ಬಿಟ್ಟು ಎತ್ಬಿಟ್ಟು ಎಸಿ ಬಿಡ್ಲಾ ಅಂತ. ಅವ್ರಿಗೆ ಆ ಮೂಮೆಂಟಲ್ಲಿ ಅವ್ರಿಗೆ ಏನು ಅನಿಸ್ತಾ ಇತ್ತು ಅಂದ್ರೆ, ಓ ಇದು ಯಾವುದೋ ಒಂದು ದೆವ್ವನೇ ಮಾಡಿಸ್ತಾ ಇರೋದೆ, ಇವ್ನು ಹಿಂಗೆ ಆಡ್ತಾನಲ್ವಾ, ಯಾವುದೋ ಒಂದು ದೆವ್ವನೇ ಮಾಡ್ತಾ ಇರೋದೆ ಅಂತಬಿಟ್ಟು ಎಲ್ಲಾನು ಇದಾಯಿತು. ನನಗೆ ಅಲ್ಲಿ ಲೈಕ್ 10th ಮುಗಿದ್ಮೇಲೆ ನನಗೆ ಇವಾಗ SSLC PUC ಜಾಯ್ನ್ ಆಗಬೇಕಲ್ವಾ, ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ ಅಂತಬಿಟ್ಟು ನಾನು, ನಮ್ಮಮ್ಮ ಅದು ಹೆಂಗಸರು ಮಾಡಕ್ಕಂಥದ್ದು, ನೀನ್ ಗಂಡಸು, ನೀನ್ ಎಲೆಕ್ಟ್ರಿಷಿಯನ್ನೇ ಮಾಡ್ಬೇಕು, ನೀನ್ IT ಮಾಡ್ಬೇಕು. ನನ್ಗೆ ಕರೆಂಟ್ ಅಂದ್ರೆ ಮೊದ್ಲೇ ಭಯ, ಹೌದಲ್ವಾ, ನಾನು ಅದನ್ನ ಹೆಂಗ್ ಮಾಡ್ಲಿ. ಓಕೆ ಆಯ್ತು, ನಮ್ಮಮ್ಮ ಏನೋ ಹೇಳ್ತಾರಲ್ವಾ ಅಂತ ಬಿಟ್ಟು ಸುಮ್ನೆ ಹಂಗೆ ಕಷ್ಟ ಪಟ್ಬಿಟ್ಟು ಬೇಕಾಬಿಟ್ಟಿ ಮಾಡ್ದೆ. 82% ಬಂದ್ಬಿಡ್ತು. ಓಕೆನಾ, ಇದಾದ್ರೂ ಇವಾಗಾದ್ರೂ ಲೈಕ್ ನನ್ನ ITI ಬಿಟ್ಬಿಟ್ಟು ನಾನು ಬೇರೆದ್ ಮಾಡಮ್ಮ ಅಂತ ಬಿಟ್ಟು ನಂದು. ನಮ್ಮಪ್ಪ ಡಿಪ್ಲೊಮಾ ಮಾಡ್ಬಿಡು, ಡಿಪ್ಲೊಮಾದಲ್ಲಿ ಇದು ಎಲೆಕ್ಟ್ರಿಷಿಯನ್ ಕಂಟಿನ್ಯೂ ಮಾಡ್ಬಿಡು, ಚೆನ್ನಾಗಿ ಪರ್ಸೆಂಟೇಜ್ ತಕ್ಕಿದ್ದಿದೆಯಲ್ಲ ಅಂತ ಬಿಟ್ಟು. ಅಯ್ಯೋ ಗುರು, ಬೆನ್ನೆತ್ತದ್ ಬೇತಾಳ ತರ ಇದು ಎಲೆಕ್ಟ್ರಿಷಿಯನ್ ಬಿಡ್ತಾನೆ ಅಲ್ವಲ್ಲ. ಇವಾಗ IT ಮಾಡ್ದ ಅಂತೆಲ್ಲ ಲೈಕ್ ಹುಡುಗರ್ ಕೆಲ್ಸ ತರ ಅದು ಅತ್ತದು ಹಿಡಿಯೋದು ಅದೆಲ್ಲ ಮಾಡ್ಬೇಕು. ನನಗೆ ಅದ್ರಲ್ಲಿ ಒಂಚೂರು ಇಂಟ್ರೆಸ್ಟೇ ಇಲ್ಲ. ಅಯ್ಯೋ ಏನ್ ಮಾಡ್ಬೇಕು ಅಂತ ಬಿಟ್ಟು ಗೊತ್ತಾಗ್ತಾ ಇಲ್ಲ. ಲೈಕ್ 10th ಸ್ಟ್ಯಾಂಡರ್ಡ್ ಆದ್ಮೇಲೆ IT ಮಾಡಕ್ಕೆಲ್ಲ ಶುರು ಮಾಡಿದ್ರೆ, ಅದಾದ್ಮೇಲೆ ನಾನೇನ್ ಮಾಡಿದೆ ಅಂತೆಲ್ಲ ಅಂದ್ರೆ, ಹೆಂಗೋ ಮಾಡ್ಬೇಕಲ್ವಾ ಅಂತ ಬಿಟ್ಟು ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲಾನು ITI ಮಾಡಿದವ್ರು ಎಲ್ಲರೂ ಬ್ಯಾಂಗ್ಳೂರ್ ಕೆಲ್ಸಕ್ಕೆ ಅಂತ ಬಿಟ್ಟು ಹೋದ್ರು. ಅವ್ರ ಜೊತೆ ನಾನು ಹೋಗ್ತೀನಿ, ಮನೇಲಿ ಜಗಳ ಅಂದ್ರೆ ಜಗಳ, ನೀನು ಓದ್ಬೇಕು, ಇಲ್ಲ ನಾನು ಕೆಲಸ ಮಾಡ್ತೀನಿ ಅಂತ ಬಿಟ್ಟು. ಅವತ್ತಿನ ದಿನ ನಮ್ಮ ಅಕ್ಕ ಹತ್ರ ಒಂದ್ 5,000 ರೂಪಾಯಿ ಇಸ್ಕೊಂಡ್ಬಿಟ್ಟು ಬಂದೋಳು. ಇವತ್ತುವರೆಗೂ ನಾನು ಮನೆಗೆ ತಿರುಗ್ಬಿಟ್ಟು ಹೋಗಿಲ್ಲ. ಹೆಂಗೆ ಅಲ್ಲ, ಈಗ ಬಂದ್ಮೇಲೆ ಅಮ್ಮ ಅಪ್ಪನ್ಗೆಲ್ಲ ಗೊತ್ತಾಯ್ತು ಹೀಗೆ ನೀವು? ನಾನ್ ಅಮ್ಮ ಅಪ್ಪನ್ಗೆ ಲೈಕ್ ಅವಾಗ ಇಲ್ಲಿಂದ ನಾನು ಬಂದೆ. ಯಾವಾಗ ಗೊತ್ತಾಯ್ತು ಅವರಿಗೆ? ಕೋವಿಡ್ ಟೈಮಲ್ಲಿ ನಾನು ಆಪರೇಷನ್ ಮಾಡ್ಕೊಂಡ ತಕ್ಷಣನೇ ನಾನು ಹೇಳ್ದೆ, ನಾನು ಚೇಂಜ್ ಹಾಕಿಬಿಟ್ಟಿದ್ದೀನಿ ಅಂತ. ನಾನು ಇಲ್ಲಿ ಬಂದೆ, ಲೈಕ್ ಎಲೆಕ್ಟ್ರಿಷಿಯನ್ ಅಲ್ಲಿ ಕೆಲಸ ನನ್ನ ಫ್ರೆಂಡ್ ಮನೇಲಿದ್ದೆ. ಎಲೆಕ್ಟ್ರಿಷಿಯನ್ ಅಲ್ಲಿ ಅವ್ರ ಕೆಲಸ ಹೇಳ್ತೀನಿ, ತಗೋ ಮಾಡು ಅದ್ ಮಾಡು ಅಂತ ಬಿಟ್ಟು ಹೇಳಿದಾಗ ನನ್ಗೆ ಇಲ್ಲ ನನ್ಗಾಗಲ್ಲ ಅಂತ ಬಿಟ್ಟು ನಾನು ಹೇಳ್ದೆ. ಓಕೆ ನಾನು ಮಾಡಲ್ಲ ಅದು ಅಂತ ಬಿಟ್ಟು ಹೇಳಿದಾಗ, ಒಂದು ಪಾರ್ಲರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಆ ಪಾರ್ಲರಲ್ಲಿ ಕೆಲಸ ಮಾಡುವಾಗ ಲೈಕ್ ಅವ್ರು ಮೆಹಂದಿದು ಲೈಕ್ ನೀವು ಟೀಚ್ ಮಾಡ್ತೀರಾ ಅಂತ ಬಿಟ್ಟು ಹೇಳಿದ್ರು. ನನಗೆ ಮೆಹಂದಿದೆಲ್ಲ ನನಗೆ ನಾವು ಬರ್ತೆ ಬಂದ್ಬಿಡುತ್ತೆ. ಓಕೆ ನಾನು ಟೀಚ್ ಮಾಡ್ತೀನಿ ಅಂತ ಬಿಟ್ಟು ಹೇಳಿದೆ. ಮೆಹಂದಿ ಟೀಚ್ ಮಾಡ್ತಾ 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 ಲೈಕ್ ನಾನೇ ಒಂದು ರೂಮ್ನ ತಗೊಂಡೆ. ಚೆನ್ನಾಗಿ ಅದರಲ್ಲಿ ಎಷ್ಟು ಅಂತಿಲ್ಲ ಅಂದರೆ ನನಗೆ ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ ಮೆಹಂದಿಯಲ್ಲಿ. ತಿಂಗಳಲ್ಲಿ ಏನಿಲ್ಲ ಅಂತಂದು ಒಂದು 10 ಇವೆಂಟ್ಸ್ ಆದ್ರೂ ನನಗೆ ಸಿಗ್ತಾಯಿತ್ತು ಬ್ಯಾಂಗ್ಳೂರಲ್ಲಿ. ತುಂಬಾ ಇವೆಂಟ್ನ ಮಾಡ್ಬಿಟ್ಟಿದ್ದೀನಿ ಬ್ಯಾಂಗ್ಳೂರಲ್ಲಿ. ಅದಾದ್ಮೇಲೆ ಲೈಕ್ ಅವಾಗವಾಗ ನಾನು ಕ್ರಾಸ್ ಡ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೆ. ನನಗೆ ಅವಾಗ ಗೇ ಫ್ರೆಂಡ್ಸ್ಗಳು ಜಾಸ್ತಿ ಇದ್ರು. ನನ್ನ ಗೇ ಫ್ರೆಂಡ್ಸ್ ಜೊತೆ ಎಲ್ಲಾನು ಮಿಂಗಲ್ ಆಗ ಸ್ಟಾರ್ಟ್ ಮಾಡಿದೆ. ಓಕೆನಾ, ಅವ್ರ ಹಾವಗಳು, ಅವ್ರ ಭಾವಗಳು, ಅವ್ರು ಮಾತಾಡೋದು, ನನಗೆ ನನ್ನ ಮನಸ್ಸಲ್ಲಿ ಒಂದು ಕಾನ್ಫಿಡೆಂಟ್ ಬಂತು. ಓಕೆ ನಾನು ಒಬ್ಳೇ ಅಲ್ಲ, ನನ್ನ ಥರ ತುಂಬಾ ಜನ ಇದ್ದಾರೆ ಅಂತ.
ಅವಾಗ ನಾನು ಅವ್ರ ಜೊತೆ ಮಿಂಗಲ್ ಹಾಕೊಂತ ಅವ್ರ ಜೊತೆ ಮಾತಾಡ್ಕೊಂತ ಚೆನ್ನಾಗೇ ಇದೆ. ನನಗೆ ಲೈಕ್ ಟ್ರಾನ್ಸ್ಫಾರ್ಮೇಶನ್ ಹೆಂಗಾಗುತ್ತೆ ಅಂತಾನೆ ಗೊತ್ತಿಲ್ಲ. ಒಬ್ರು ಅನ್ನೋನ್ ಪರ್ಸನ್ ಲೈಕ್ ಮೀಟ್ ಆದ್ರು, ಲೈಕ್ ನಂತರ ಈ ತರ ಜನಾಂಗ ಇದೆ, ಬಾ ನಾನು ಮೀಟ್ ಮಾಡಿಸ್ತೀನಿ ಅಂತ ಬಿಟ್ಟು ಹೇಳಿದ್ರು. ನಾನು ಹೇಳ್ದೆ ಇಲ್ಲ, ನಾನು ಹಿಂಗೆ ಚೆನ್ನಾಗಿದ್ದೀನಿ, ನನ್ಗೆ ಅವ್ರ ಕಂಡ್ರೆ ಭಯ ನನ್ಗೆ ಅಂತ. ನನ್ ಭಯ ನಾನು ಬರಲ್ಲ ಅಂತ ಬಿಟ್ಟು ಹೇಳ್ದೆ. ಪರವಾಗಿಲ್ಲ ಬಾ, ಅವರು ನಮ್ ತರನೇ ಅಂತ ಬಿಟ್ಟು ಹೇಳಿದ್ರು. ಅವ್ರ ಹತ್ರ ಹೋದೆ, ಕುತ್ಕೊಂಡೆ, ಮಾತಾಡ್ದೆ. ನಾನ್ ಮೆಹಂದಿ ಆರ್ಟಿಸ್ಟ್ ಅಲ್ವಾ, ನನ್ಗೂ ಮೆಹಂದಿ ಹಾಕು ಅಂತ ಬಿಟ್ಟು ಹೇಳಿದ್ರು. ಮೆಹಂದಿ ಹಾಕ್ದೆ. 1 hour ಗಂಟ ನಾವು ಅವ್ರು ನನ್ ಮಾತಾಡ್ಸಿದ್ರು, ನಾನು ಅವ್ರು ಮಾತಾಡ್ಸಿದೆ. ಏನೋ ಒಂಥರ ಕ್ಲೋಸ್ ಫ್ರೆಂಡ್ ತರ ಆದ್ರು. ಅವ್ರು ಕ್ರಾಸ್ ಡ್ರೆಸ್ಸರು, ಲೈಕ್ ಅವಾಗ ಡ್ರೆಸ್ಸಿಂಗ್ ಮಾಡ್ಕೊಂತ ಇದ್ರು. ಲೈಕ್ ಒಂದ್ ಸ್ವಲ್ಪ ದಿನ ಹೋಯ್ತು, ಹಂಗೆ ಹೋಯ್ತು. ಲೈಕ್ ಅವರು ನನ್ಗೊಂದ್ ಫಂಕ್ಷನ್ ಇದೆ, ಬಂದ್ಬಿಟ್ಟು ಮೆಹಂದಿ ಹಾಕು ಅಂತ ಬಿಟ್ಟು ಹೇಳಿದ್ರು. ಏನ್ ಫಂಕ್ಷನ್ ಇರ್ಬೋದಲ್ವಾ ಅಂತ ಬಿಟ್ಟು ನಾನು ಅವ್ರಿಗೆ ಮೆಹಂದಿ ಹಾಕಕ್ ಹೋದಾಗ ಅವ್ರ ಆಪರೇಷನ್ ಫಂಕ್ಷನ್ ಅದು. ಅಲ್ಲಿವರೆಗೂ ಆ ತರ ಯಾವ ತರ ಆಪರೇಷನ್ ಮಾಡ್ತಾರೆ, ಈ ತರ ಪ್ರೊಸೀಜರು ಇದೆ ಅಂತ ಬಿಟ್ಟು ನನ್ಗೆ ಗೊತ್ತಿರ್ಲಿಲ್ಲ. ಅವ್ರು ಆಪರೇಷನ್ ಮಾಡ್ಕೊಳ್ಳೋ ಟೈಮಲ್ಲಿ ಅವ್ರ ಫಂಕ್ಷನ್ ಎಲ್ಲ ಮಾಡಿದ್ರು, ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು. ಎಲ್ಲಾ ಕಮ್ಯುನಿಟಿದಲ್ಲಿ ಬಂದಿರೋರು, ಎಲ್ಲಾರು ಬಂದಿರೋರು ತುಂಬಾ ಚೆನ್ನಾಗಿ ಬಂದಿದ್ರು. ಲೈಕ್ ನಾನು ಸುಮ್ಮನೆ ಕುತ್ಕೊಂಡ್ಬಿಟ್ಟು ಲೈಕ್ ಒಂದ್ ಹುಡುಗನ್ ಡ್ರೆಸ್ ಅಲ್ಲಿ ಕುತ್ಕೊಂಡ್ಬಿಟ್ಟು ನೋಡ್ತಾ ಇದ್ದೆ. ಓ, ಇಷ್ಟು ಚೆನ್ನಾಗಿ ಕಾಣಿಸ್ತಾರ ಇವರು, ಹುಡ್ಗಿ ತರಾನೇ ಕಾಣಿಸ್ತಾರಲ್ಲ, ಹುಡ್ಗಿಗಿಂತ ಸಖತ್ತಾಗಿ ಕಾಣಿಸ್ತಾ ಇದಾರಲ್ಲ ಒಬ್ಬೊಬ್ರು. ನನ್ಗೆ ಲೈಕ್ ನೀವು ಕೆಲವೊಬ್ರನ್ನ ನೋಡಿರ್ತೀರಾ, ಲೈಕ್ ಅನ್ಸೋದಿಲ್ಲ ಓ ಅವ್ರು ಟ್ರಾನ್ಸಾ ಅಂತ. ನೀವೇ ಒಂದ್ಸಲ ಟ್ರಾನ್ಸಾ, ಏನ್ ಗುರು ಇವ್ರು ಇಷ್ಟೊಂದು ಚೆನ್ನಾಗಿದ್ದಾರೆ, ಹುಡುಗಿರು ಏನಿಲ್ಲ ಅಂತ ಬಿಟ್ಟು ನಾನು ಅನ್ಕೊಂಡೆ. ಅವ್ರು ನನ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು, ಇಲ್ಲ ಈ ತರ ಹಾರ್ಮೋನ್ಸು ಇಂಜೆಕ್ಷನ್ ಅದೆಲ್ಲ ತಗೊಂಡ ಅಂತ ಹೇಳ್ದ ಅಂದ್ರೆ ಈ ತರ ಆಗುತ್ತೆ ಅಂತ. ನಾನ್ ಮನೆಗೆ ಹೋದೆ, ನನ್ ಮೈಂಡ್ ಅಲ್ಲಿ ಸೆಟ್ ಆಗ್ಬಿಡ್ತು. ಓಕೆ, ನಾನ್ ಚೇಂಜ್ ಮಾಡಿಸ್ಕೊಬೇಕು. ಅವ್ನು ಹೇಳ್ದ ಬೇಡ, ಇದೆಲ್ಲ ನೀನ್ ಮಾಡ್ಕೊಳ್ಳೇಬೇಡ, ಇದೆಲ್ಲ ನಿನ್ಗೆ ಸರಿನೇ ಆಗಲ್ಲ, ಇದೆಲ್ಲ ನಿನ್ ಸೂಟೇ ಆಗಲ್ಲ. ನಾನು ಕುತ್ಕೊಂಡೆ, ಯೋಚನೆ ಮಾಡ್ದೆ. ಆಸೆ ಅನ್ನೋದು ನನ್ನ ಮೈಂಡಲ್ಲಿ ಹೆಂಗ್ ಕುತ್ಕೊಂಡ್ಬಿಡ್ತು ಅಂತ ಹೇಳ್ದ ಅಂದ್ರೆ, ಇಲ್ಲ ನಾನು ಆಗ್ಲೇಬೇಕು, ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ಸೇವಿಂಗ್ಸ್ ಮಾಡ್ಬೇಕು ಅಂತಬಿಟ್ಟು ಎಲ್ಲಾ ಕಡೆಯಿಂದ ನಾನು ಏನೇನ್ ಮಾಡ್ತಾ ಇದ್ದೆ ತಾನೆ ಎಲ್ಲಾನು ಸೇವಿಂಗ್ಸ್ ಮಾಡ್ಕೊಂತ ಬಂದೆ. ಈ ಡೇಟಿಗೆ ನಾನು ಆಗ್ಬೇಕು, ಈ ಡೇಟಿಗೆ ನಾನು ಆಗ್ಬೇಕು. ಅವಾಗ್ಲಿಂದ ಇಟ್ಕೊಂಡ್ಬಿಟ್ಟು ನಾನು ಹೇರ್ಸು ಎಲ್ಲಾನು ಬಿಡಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ನಾನು ಚೇಂಜ್ ಆಗ್ಬೇಕು, ಇದು ಕನ್ಫರ್ಮ್ ಇದೆ ಅಂತ. ಅಕ್ಕಂದು ಮದ್ವೆ, ನಮ್ಮ ಅಕ್ಕಂದು ಮದ್ವೆ ಹೋಗ್ಬೇಕು. ಇನ್ವೈಟ್ ಮಾಡಿದ್ರ ಮನೆಯಲ್ಲಿ? ಅವಾಗ ಗೊತ್ತಿರ್ಲಿಲ್ಲ ಅಲ್ವಾ. ಅಕ್ಕೊಂದು ಮದ್ವೆ ಹೋಗ್ಬೇಕು, ಕರೆದಿದ್ದಾರೆ. ಏನ್ ಮಾಡ್ಲಿ, ಹೇರ್ಸ್ ಎಲ್ಲಾನು ನೋಡ್ತಾ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ. ಆಲ್ಮೋಸ್ಟ್ ಆಲ್ ನಾನು ಎಲ್ಲಾನು ಸ್ವಲ್ಪ ಸ್ವಲ್ಪ ಹಾರ್ಮೋನ್ಸ್ ತಗೊಳಕ್ ಸ್ಟಾರ್ಟ್ ಮಾಡ್ತಿದ್ದೆ. ಹಾರ್ಮೋನ್ಸ್ ಲಿಂದ ಅಂತಿಲ್ಲ ಅಂದ್ರೆ ಇನ್ನೂ ಲೈಕ್ ಮಾತಾಡೋದು ಅವಾಗ ಗೊತ್ತಾಗುತ್ತೆ. ಹೆಂಗೆ ಅಂತ ಬಿಟ್ಟು ತಲೆನ ಒಳಗಡೆ ಕಟ್ಕೊಂಡ್ಬಿಟ್ಟು ಕ್ಯಾಪ್ನ ಹಾಕೊಂಡ್ಬಿಟ್ಟು ಮದ್ವೆ ನಾಳೆ ಇದೆ ಅಂತ ಬಿಟ್ಟು ಇವತ್ತು ಇಳ್ದೆ. ಯಾರು ಕಾಣಿಸ್ಲಾರ್ದಂಗೆ ಜ್ವರ ಬಂದಿದೆ, ನಾನು ತುಂಬಾ ಹುಷಾರಿಲ್ಲ, ನಾನು ಅಡ್ಮಿಟ್ ಆಗಿದ್ದೆ, ಹಂಗೆ ಬಂದಿದ್ದೀನಿ ಅನ್ನೋ ತರ ಇದ್ ಮಾಡ್ದೆ. ಎಲ್ರೂ ಹತ್ರನು ಮಾತಾಡ್ಕೊಂಡೆ, ಒಂಚೂರು ಸುಳಿ ಕೊಡ್ಲಾರ್ದಂಗೆ ಏನೋ ಲೈಕ್ ನಮ್ಮ ಅಮ್ಮಗೆಲ್ಲೋ ಅನ್ಸ್ತು. ನೆಕ್ಸ್ಟ್ ಡೇ ನಾನು ಹೊರಡ್ಬೇಕು. ನಮ್ಮಮ್ಮ ಅಳಕ್ ಸ್ಟಾರ್ಟ್ ಮಾಡಿದ್ರು, ಹೋಗ್ಬೇಡ ನೀನು, ಇಲ್ಲೇ ಇರು, ಹಂಗೆ ಹಿಂಗೆ. ಮನೇಲಿ ಅವತ್ತಿನ ದಿನ ಫುಲ್ ಇಡೀ ಫ್ಯಾಮಿಲಿನೇ ಬಂದ್ಬಿಟ್ಟಿದೆ. ಇಡೀ ನಮ್ಮ ಅಮ್ಮನ್ಗೆ 6 ಜನ ಅಕ್ಕ ತಂಗಿರು, 3 ಜನ ಅಣ್ಣಂದಿರು, ನಮ್ ದೊಡ್ಡ ಫ್ಯಾಮಿಲಿ. ಎಲ್ಲಾರು ಹೋಗ್ಬೇಡ ನೀನು, ಇಡೀ ಫ್ಯಾಮಿಲಿನೇ ಲಾಕ್ ಮಾಡ್ಬಿಡ್ತು. ಇಲ್ಲ ಹಂಗೇನಿಲ್ಲ, ಬರ್ತೀನಿ, ಹಂಗೆ ಹಿಂಗೆ ಅಂತ ಬಿಟ್ಟು ಹೇಳ್ಬಿಟ್ಟು ಅವತ್ತಿಂದ ಬಂದಳು. ನೆಕ್ಸ್ಟ್ ಡೇನೆ ನನ್ಗೆ ಆಪರೇಷನ್ ಡೇಟ್ ಕೊಟ್ಟಿದ್ರು. ಅದ್ರಲ್ಲೂ ಬೇರೆ ನೀವು ಮನೇಲಿ ಲಾಸ್ಟ್ ಚಿಕ್ಕ ತಮ್ಮ, ನನ್ಗೆ ಆಪರೇಷನ್ ಡೇಟ್ ಕೊಟ್ಟಿದ್ರು. ಆಪರೇಷನ್ ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದೆ. ಅದೇ ಮೂಮೆಂಟ್ ಅಲ್ಲಿ ಲಾಕ್ಡೌನ್ ಬಿದ್ಬಿಡ್ತು. ಇದ್ದಿರೋಕಂತ ಎಲ್ಲಾ ದುಡ್ಡನ್ನ, ಸೇವಿಂಗ್ಸ್ ಮಾಡಿರೋಕಂತ ಎಲ್ಲಾ ದುಡ್ಡನ್ನ ಲಾಕ್ಡೌನ್ ಬಿದ್ದು ತಿಂದು ಉಂಡು ಆರಾಮ್ಸಿ ಎಂಜಾಯ್ ಮಾಡ್ಬಿಟ್ಟೆ. ಲಾಕ್ಡೌನ್ ಎಲ್ಲ ಓಪನ್ ಆಯ್ತು. ಲೈಕ್ ನಾನು ಯಾವ್ಯಾವ್ದು ಮೆಹಂದಿ ಇದಕ್ಕೆಲ್ಲಾನು ನಾನು ಕೆಲಸ ಮಾಡ್ತಾ ಇದ್ದೆ ತಾನೆ, ಟೀಮ್ ವರ್ಕ್. ನಾನು ಕಾಲ್ ಮಾಡಿದೆ, ಏನಪ್ಪಾ ಆರಾಮಿದೆ ಏನಪ್ಪಾ ಅಂತ ಬಿಟ್ಟು ನನ್ಗೆ ಓಲ್ಡ್ ಹೆಸರ್ಲಿಂದಾನೇ ಕರ್ತಿದ್ರು. ಏನಪ್ಪಾ ಚೆನ್ನಾಗಿದೆ ಏನಪ್ಪಾ ಅಂತ. ಇಲ್ಲ ನಾನು ಈ ತರ ಟ್ರಾನ್ಸ್ಫರ್ಮೇಷನ್ ಆಗಿದ್ದೀನ ಅಂತ ಬಿಟ್ಟು ಅವ್ರಿಗೆ ಎಷ್ಟು ಅಂತಂದ್ರೆ ಒಂದು ಬ್ರೇಕಿಂಗ್ ನ್ಯೂಸ್ ತರ ಮಾಡ್ಬಿಟ್ರು. ಫುಲ್ ಫ್ರೆಂಡ್ಸ್ಲಿಂದ ಒಬ್ರು, ಅಯ್ಯೋ ಈ ತರ ಮೆಹಂದಿ ಹಾಕೋಕಂತ ಹುಡ್ಕ ಇದ್ನ ತಾನೆ, ಈ ತರ ಚೇಂಜ್ ಆಗಿದ್ನಂತೆ, ಈ ತರ ಚೇಂಜ್ ಆಗಿದ್ದಾನ ಅಂತ. ಅಯ್ಯೋ ಚೇಂಜ್ ಆಗಿರೋದು ನಾನ್ ಗುರು, ನೀನ್ಯಾಕೆ ಅಷ್ಟೊಂದೆಲ್ಲ ಪಬ್ಲಿಸಿಟಿ ಮಾಡ್ತಾ ಇದೀಯಾ? ಚೇಂಜ್ ಆಗಿರೋದು ನಾನು, ನೀನ್ಯಾಕೆ ಎಲ್ರೂ ಹತ್ರ ಹೋಗ್ಬಿಟ್ಟು ಹೇಳ್ಕೊಂಡ್ ತಿರ್ಗಾಡ್ತಾ ಇದೀಯಾ? ಅಯ್ಯೋ ನಾನು ಹೇಳ್ದೆ, ಓಕೆ ಬಿಡು, ಏನೋ ಹೇಳ್ಕೊಂತಾರೆ, ಎಷ್ಟೊಂದ್ ಮಾತುಕತೆ ಎಲ್ಲಾನು ಆಯ್ತು. ಲೈಕ್ ಕೆಲ್ಸದ್ ಕೇಳ್ದೆ, ಇಲ್ಲ ಇವಾಗ ಕೆಲ್ಸ ಇದ್ದಾಗ ಹೇಳ್ತೀನಿ. ನನ್ಗೊಂಥರ ಅನ್ಸ್ಬಿಡ್ತು, ಕೆಲ್ಸ ಇದ್ದಾಗ ಹೇಳ್ತೀನಿ. ಇಷ್ಟು ದಿನ ನಿನ್ ಜೊತೆ ನಾನು ಟೀಮಾಗಿ ವರ್ಕ್ ಮಾಡಿದ್ದೀನಲ್ಲಪ್ಪ, ಹಗ್ಲು ರಾತ್ರಿ ಅನ್ನಕ್ಕಂಥದ್ದು ವರ್ಕ್ ಮಾಡಿದ್ದೀನಲ್ವಾ. ಅಂದ್ರೆ ನನ್ ಪರ್ಸನಲ್ ನಲ್ಲಿ ನಾನೇನೋ ಮಾಡ್ಕೊಂಡಿದ್ದೀನಿ ಅಂತೆಲ್ಲ, ಅದಕ್ಕೂ ನಿನ್ಗೂ ಸಂಬಂಧ ಇಲ್ಲ. ವರ್ಕ್
ನಾನು ವರ್ಕಲ್ಲಿ ಏನಾದ್ರು ಮಾಡ್ದ ಅಂತ ಹೇಳಿದ್ರೆ ನೀನ್ ಮಾತಾಡ್ಬೇಕು. ಇದು ನನ್ನ ಡಿಸಿಷನ್. ಇದು ಅದ್ರ ಬಗ್ಗೆ ಮಾತಾಡಕ್ಕಂಥದ್ದು ಏನ್ ರೈಟ್ಸ್ ಇದೆ? ಹೌದಲ್ವಾ? ನಿಜ ಅಲ್ವಾ ಇದು? ಅದಾದ್ಮೇಲೆ ವರ್ಕು ಹಂಗೂ ಹಿಂಗೂ ಫುಲ್ ಹೋಗ್ಬಿಡ್ತು. ವರ್ಕ್ ಹೋಗಿದ್ದಕ್ಕೋಸ್ಕರನೇ ಅರ್ಧಕ್ಕರ್ಧ ನಾನು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಕುಸ್ದೋಗ್ಬಿಟ್ಟೆ. ವರ್ಕ್ ಇಲ್ಲ, ಏನ್ ಮಾಡ್ಬೇಕು? ಲೈಕ್ ತಿನ್ನಕ್ಕೂ ಇರ್ಲಿಲ್ಲ ನನ್ಗೆ. ಎಷ್ಟು ಕಷ್ಟ ಆಗ್ಬಿಟ್ಟಿತ್ತು ಅಂತೆಲ್ಲ ಅಂದ್ರೆ ಅಷ್ಟು ಕಷ್ಟ ಆಗ್ಬಿಟ್ಟಿತ್ತು. ಅಲ್ಲ, ಈ ಕಷ್ಟ ಅಂತ ಬಂದ್ಮೇಲೆ ನಿಮ್ ಬೆನ್ನೆಲುಬಾಗಿ ಯಾರು ನಿಂತ್ಕೊಂಡು? ಯಾರು ನಿಂತ್ಕೊಂತಿಲ್ಲ. ಯಾರು ಅಂತ ಹೇಳಿದ್ರೆ ಒಬ್ರು ಬಂದಿಲ್ಲ. ಕಷ್ಟ ಆಯ್ತು, ಮನೆ ಬಾಡಿಗೆನೂ ಕಟ್ಟಕ್ಕಿರ್ಲಿಲ್ಲ. ಓನರು ಕಾಲ್ ಮೇಲೆ ಕಾಲ್, ಮನೆ ಬಾಡಿಗೆ ಕಟ್ಟಿ, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗಿ. ಅವ್ನಿಗಿನ್ನು ಓನರ್ ನಾನು ಟ್ರಾನ್ಸ್ಫಾರ್ಮೇಶನ್ ಆಗಿದ್ದೀನಿ ಅಂತ ಬಿಟ್ಟು ಗೊತ್ತಿರ್ಲಿಲ್ಲ. ಏನ್ ಮಾಡ್ಲಿ? ಲೈಕ್ ಅಮ್ಮಗ್ ಕಾಲ್ ಮಾಡ್ದೆ. ಅಮ್ಮ, ಮನೆ ಬಾಡಿಗೆ ಕಟ್ಟಕ್ಕೂ ಇಲ್ಲ, ಊಟಕ್ಕೂ ಇಲ್ಲ, ಏನೂ ಇಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ, ಏನಾದ್ರು ಅಮೌಂಟ್ ಇದ್ರೆ ಹಾಕು ಅಂತ ಬಿಟ್ಟು ಹೇಳ್ದೆ. ಅಮ್ಮ ಸುಮ್ಮನೆ ಆದ್ರೂ ಏನೋ ಮಾತಾಡಿಲ್ಲ. ಅಣ್ಣನ ಹತ್ರ ಮಾತಾಡ್ದೆ, ಇನ್ನೊಬ್ರು ಅಕ್ಕ ಇದ್ರು, ಅಕ್ಕನ ಹತ್ರ ಮಾತಾಡ್ದೆ. ಏನಾಗಿದೆ, ನೀನ್ ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ದೆ ಅಲ್ವಾ, ಹಂಗೆ ಹಿಂಗೆ ಅಂತ ಬಿಟ್ಟು ಹೇಳಿದ್ರು. ಫೋನ್ ಆನ್ ಮಾಡಿದೆ. ನಿನ್ಗೆ ಹೇಳಿದ್ರೆ ನಿನ್ಗೆ ಗೊತ್ತಾಗಲ್ಲ ಅಂತ ಬಿಟ್ಟು ನಾನು ತೋರಿಸ್ದೆ. ವಿಡಿಯೋ ಕಾಲ್ ಮಾಡಿಬಿಟ್ಟು ನಾನು ಹಿಂಗಿದ್ದೆ, ಇವಾಗ ಈ ಥರ ಕನ್ವರ್ಟ್ ಆಗಿದ್ದೀನಿ. ನಮ್ಮಮ್ಮ ಹಳ್ಳಿದವರಲ್ಲ, ಅದೆಲ್ಲ ನೋಡ್ಬಿಟ್ಟು ಏನಿದು, ಹೆಂಗ್ ಸಾಧ್ಯ ಇದೆಲ್ಲ ಅಂತ ಬಿಟ್ಟು ನಾನು ಹೇಳ್ದೆ, ನಾನು ಇದೇ ಥರ ಇದ್ದೆ, ನಾನು ಇದೇ ಥರ ಕನ್ವರ್ಟ್ ಆಗಿದ್ದೀನಿ. ಆದ್ರೆ ಮನೆಯವ್ರಿಗೆಲ್ಲ ವಿಡಿಯೋ ಕಾಲ್ ಅಲ್ಲಿ ತೋರಿಸಿದೀರಾ? ಅಮ್ಮಗ್ ಮಾತ್ರ ಹಿಂಗಾಗಿದೆ ಅಂತ ಬಿಟ್ಟು ಅಮ್ಮ ಒಂದೇ ಒಂದ್ ಮಾತು ಹೇಳ್ಬಿಟ್ರು, ನಿನಗೂ ನನ್ಗೂ ಸಂಬಂಧ ಇಲ್ಲ, ಇನ್ ಮುಂದೆ ನಮ್ಗೆ ಕಾಲ್ ಮಾಡ್ಬೇಡ ಅಂತ. ಅದೇ ಸಂಬಂಧಕ್ಕೆ ಬೆಲೆನೇ ಇಲ್ವಾ? ಸಂಬಂಧಕ್ಕೆ ಬೆಲೆಗಳೇನೇ ಇಲ್ವಾ? 9 ತಿಂಗಳು ನೀನ್ ನನ್ನ ಹೊಟ್ಟೆಲಿ ಇಟ್ಕೊಂಡ್ಬಿಟ್ಟು 15 ವರ್ಷ ನೀನ್ ನನ್ ಬೆಳೆಸಿದ್ಯಾ. 15 ವರ್ಷ. ನಾನೇನೋ ಒಂದ್ ಮಕ್ಕಳು, ಎಲ್ಲರೂ ತಪ್ಪು ಮಾಡ್ತಾರೆ, ನೀವು ತಪ್ಪೇ ಮಾಡಿಲ್ವಾ? ಏನೇನೋ ತಪ್ಪು ಮಾಡ್ತಾರೆ, ಚಿಕ್ಕ ತಪ್ಪು, ದೊಡ್ಡ ತಪ್ಪು, ಎಲ್ಲ ತಪ್ಪು ಮಾಡ್ತಾರೆ. ತಪ್ಪೇ, ಹೌದಲ್ವಾ? ಎಲ್ಲರೂ ತಪ್ಪು ಮಾಡ್ತಾರೆ. ಅಷ್ಟೊಂದೆಲ್ಲ ನೀನ್ ನನ್ನ ಪ್ರೀತಿಲಿಂದ ಸಾಕ್ಸಿ ಇದ್ ಮಾಡಿಸ್ತಾಳು. ಇವಾಗ ನಾನು ಏನೋ ಒಂದು ತಪ್ಪು ಮಾಡ್ಕೊಂಡು ಬಂದಿದ್ದೀನಿ, ಓಕೆನಾ? ನನ್ನ ಖುಷಿಗೋಸ್ಕರ ನಾನು ಏನೋ ಮಾಡ್ಕೊಂತೀನಿ. ನಿನ್ಗೆ ತಪ್ಪು ಅಂತ ಬಿಟ್ಟು ಅನ್ಸುದ ಅಂದ್ರೆ ತಪ್ಪು ಬಿಡು, ನಾನು ಒಂದು ಅಪರಾಧಿ ಅಂತ ಬಿಟ್ಟು ನಾನು ಒಪ್ಕೊಂತೀನಿ. ಅದಕ್ಕೆ ಶಿಕ್ಷೆ ಅನ್ನೋದು ಒಂದು ಡೇಟ್ ಅನ್ನೋದು ಒಂದು ಇರುತ್ತೆ ತಾನೆ. ಆಮೇಲೆ ಅದ್ರ ಒಂದು ಎಕ್ಸೆಪ್ಟೆನ್ಷನ್ ಇರ್ಬೇಕು ಅಲ್ವಾ? ಅಮ್ಮ ಇದುವರೆಗೂ ನಿಮ್ ಜೊತೆ ಮಾತಾಡಲ್ಲ. ನಮ್ಮಮ್ಮ ಒಂದ್ ಹೇಳೋದು, ನೀನ್ ನಮ್ ಜನದ ಮುಂದೆ ಮಾನ ಮರ್ಯಾದೆ ತೆಗ್ದಿದ್ಯಾ, ಎಲ್ರೂ ನನ್ ನೋಡೋ ತರ ನಗೋ ತರ ಮಾಡಿದ್ಯಾ, ಇಲ್ಲ ನಾನ್ ನಿನ್ನ ಹತ್ರ ಮಾತಾಡಲ್ಲ, ನಮ್ಗೆಲ್ಲ ಕಾಲ್ ಮಾಡ್ಬೇಡ, ನಾವ್ ನಿಮ್ ಪಾಲಿಗೆ ಸತ್ತೋಗ್ತೀವಿ, ನಾನ್ ಸತ್ರೆ ನೀನ್ ಬರ್ಬಾರ್ದು, ನೀನ್ ಸತ್ರೆ ನಾವ್ ಬರಲ್ಲ. ಇವಾಗ್ಲೂ ನಮ್ಮ ಮನೇಲಿ ಯಾರು ಸತ್ರು ನಾನು ಹೋಗಲ್ಲ. ನಮ್ಮ ಮನೇಲಿ ರೀಸೆಂಟ್ ಆಗಿ ನಮ್ಮ ಮನೆಯಲ್ಲೇ ಸತ್ತಿದ್ದಾರೆ. ಯಾರು ಅಪರಿಚಿತರಿಗೂ ತಿಳಿದಂಗೆ ನನ್ಗೊಂದ್ ತಿಂಗಳ ಆದ್ಮೇಲೆ, ಅಯ್ಯೋ ನಿಮ್ ಮತ್ತೆ ಸತ್ತಿದ್ರಲ್ವಾ, ನೀವು ಬಂದಿಲ್ವೇನೋ ಅಂತ. ಅಲ್ಲ, ನಿಮ್ಗೆ ಅದೆಲ್ಲ ಹೆಂಗ್ ಗೊತ್ತಾಯ್ತು ಅಂತ? ಯಾರೋ ಊರವ್ರು ಹಂಗೆ ಕಾಲ್ ಮಾಡ್ತಾರಲ್ವಾ, ಫ್ರೆಂಡ್ಸ್ ಸರ್ಕಲ್ ಎಲ್ಲ, ಅಯ್ಯೋ ಹಿಂಗಾಗಿತ್ತು ನೋಡು, ಹಿಂಗಾಗಿತ್ತು ನೋಡು, ಎಲ್ಲಿ ಏನಾಗಿದ್ರು ಏನಿಲ್ಲ ಅಂತ ಹೇಳಿದ್ರು ಯಾರು ಇದುವರೆಗೂ ಲೈಕ್ ಇದೇ ಮಾಡಲ್ಲ. ನಾನು ಒಂದೇ ಹೇಳ್ತೀನಿ, ಎಲ್ಲಾ ಮಕ್ಕಳು ತಪ್ಪು ಮಾಡ್ತಾರೆ, ನಾನೇನು ಅಷ್ಟು ದೊಡ್ಡ ತಪ್ಪು ಮಾಡಿಲ್ಲ. ಹೇಳೋರು ಯಾರು ಬಂದ್ಬಿಟ್ಟು ನಮ್ಗೆ ಕೊಡಲ್ಲ. ಯಾರು ಕೊಡ್ತಾರೆ? ಮಾನ ಮರ್ಯಾದೆ ಎಲ್ಲಾನು ಬಿಟ್ಬಿಟ್ಟು ಕೈ ಹೊಡೆದ್ಬಿಟ್ಟು ಕೈ ಚಾಚ್ಬಿಟ್ಟು ಕೇಳ್ತೀವಿ. 10 ರೂಪಾಯಿ ಕೊಡಿ ಅಂತೀವಿ, 5 ರೂಪಾಯಿ ಕೊಡಿ ಅಂತೀವಿ. ಮೇಡಮ್ ಚೇಂಜ್ ಇಲ್ಲ, ಮುಂದಕ್ಕೆ ಹೋಗಿ ಅಂತಾರೆ. ಜಾನು ಅವ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀರಾ, ನಿಮ್ ನೋಡಿದ್ರೆ ನನಗೆ ಬೇಜಾರ್ ಅಂತ ಅನಿಸ್ತು.